ಕಮಲ ಚಿವುಟಿದ ಎಸ್ಟಿ ಸೋಮಶೇಖರ್. ನಿರೀಕ್ಷೆಯಂತೆ ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ತಮ್ಮದೇ ಪಕ್ಷ ಬಿಜೆಪಿಗೆ ಬಹುದೊಡ್ಡ ಶಾಕ್ ನೀಡಿದ್ದಾರೆ. ಇಂದು ನಡೆದ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿ ಬಿಜೆಪಿಯಿಂದ ಬಹುದೂರ ಸಾಗಿರುವುದನ್ನು ದೃಢಪಡಿಸಿದ್ದಾರೆ. ಈ ಹಿಂದೆ ಆಪರೇಷನ್ ಕಮಲಕ್ಕೆ ತುತ್ತಾಗಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿ ಮಂತ್ರಿಯಾಗಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಮಲದ ಗುರುತಿನಲ್ಲೇ ಗೆಲುವು ಸಾಧಿಸಿದ್ರು. ಚುನಾವಣೆ ಆದ ದಿನದಿಂದಲೂ ಬಿಜೆಪಿ ಪಾಳ್ಯಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಗುರುತಿಸಿಕೊಂಡಿದ್ರು. ಇತ್ತೀಚಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಸಮಾರಂಭದಲ್ಲಿ ನಿರಂತರವಾಗಿ ಓಡಾಡ್ತಿದ್ರು. ಬಿಜೆಪಿ ನಡೆಸಿದ ಹಲವು ಸಭೆಗಳಿಗೆ ಗೈರು ಆಗುತ್ತಲೇ ಸೋಮಶೇಖರ್ ತಮ್ಮ ನಿರ್ಗಮನದ ಮುನ್ಸೂಚನೆಯನ್ನೂ ನೀಡಿದ್ರು. ತಾಂತ್ರಿಕವಾಗಿ ಬಿಜೆಪಿಯೊಂದಿಗೆ ಇದ್ರೂ ಅವರ ಒಡನಾಟ ಮಾತ್ರ ಕಾಂಗ್ರೆಸ್ ನಾಯಕರ ಜೊತೆಯಲ್ಲೇ ಇತ್ತು. ತಮ್ಮನ್ನು ಬಿಜೆಪಿಯಲ್ಲಿ ಕಡೆಗಣಿಸಲಾಗುತ್ತಿದೆ ಎಂಬ ದೂರನ್ನ ಆಗಾಗ ಹೇಳಿಕೊಳ್ತಿದ್ರು ಸೋಮಶೇಖರ್. ಇತ್ತೀಚೆಗೆ ದೆಹಲಿ ನಾಯಕರ ಮನೆ ಬಾಗಿಲು ತಟ್ಟಿದ್ದಾದ್ರೂ ಆ ನಾಯಕರು ಅಪಾಯಿಂಟ್ಮೆಂಟ್ ಕೊಡದೆ ಸತಾಯಿಸ್ತಿದ್ರು ಎಂಬುದನ್ನ ಸೋಮಶೇಖರ್ ಸೂಚ್ಯವಾಗಿ ಹೇಳಿಕೊಂಡಿದ್ದಾರೆ. ಇದೇ ಬೇಸರದಿಂದ ಸೋಮಶೇಖರ್ ಈಗ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಚಲಾಯಿಸಿದ್ದಾರೆ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.